What is your daughter doing? My phone. ಚುಚ್ಚಕ್ಕೇನು ಸಿಗ್ತಾರಲ್ಲ ಮನೇಲಿ ಫೋನ್ ಕಿಲೋ. ಎತ್ಕೊಬಿಟ್ಟೆಲ್ಲ ಬೆಂಗಳೂರಿಗೆ. Guys, there is a big problem, guys. ನೀವು ಏನಂದ್ರೆ ಫೋಟೋ ಸಿಗ್ತಲ್ಲ ಚುಚ್ಚಕ್ಕೆ, ಅದನ್ನ ಹೆಂಗೆ ಸುಡೋದು ಈಗ? ಇಲ್ಲ ಕಣೋ ಅಲ್ಲಿ. ಏನು ಸಿಗ್ತದೆ ಅದ್ರಲ್ಲಿ ಸುಡೋದೇ ಏನಾಗುತ್ತೆ, ಏನೇ ಕೆಚ್ಕೊಳ್ಳಲ್ಲ. ಆದರೆ ಏನೂ ಸಿಗ್ತಲ್ಲ, ಅದೇ ಪ್ರಾಬ್ಲಮ್. ಎಲ್ಲ ಸ್ಪೂನ್ ಐತೆ. ಏನು ಮಾಡೋದು? ಆಸ್ ಅ ಮೆಕ್ಯಾನಿಕಲ್ ಇಂಜಿನಿಯರ್ ತಲೆ ಓಡಿಸ್ಬೇಕು. ವಿ ಹ್ಯಾವ್ ಅ ವೆರಿ ಚಾಲೆಂಜಿಂಗ್ ಸಿಚುವೇಶನ್. ಚುಚ್ಚಕ್ಕೆ ಫೋರ್ಕ್ ಇಲ್ಲ. ಅದಕ್ಕೆ ಮುಂಚೆ ಬಿರಿಯಾನಿ ತೋರಿಸ್ತೀನಿ ಬನ್ನಿ. ಬಿರಿಯಾನಿ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಕ್ಯಾಮ್ರಾ ಇದಾಗೋಯ್ತು ಕೂಡ ಹೊಗೆಗೆ ಪೆಂಗಿ ಏನೋ ಆಯ್ತಲ್ಲ ಅವಾಗ ಪೆಂಗ. ದೇರ್ ಈಸ್ ಗೀ ಅನ್ನ ಕಲ್ಲ 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 ಕಲ್ಲಕ ಮಾಡಿ ಸುತ್ತ ಹಿಂಗೆ ಘಮ 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 ಆಗಬೇಕು, ಆ ಥರ. ಓಕೆನಾ? ತುಪ್ಪ ಹಾಕಿದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ಕುತ್ಕೋದ್ರ ಮೇಲೆ ಏನಿಲ್ಲ, ಇದ್ರ ಮೇಲೆ ಹಿಂಗೆ ಪ್ಲೇಟ್ ಮುಚ್ಚಿ ಇದ್ರ ಮೇಲೆ ಒಂದು ವೆಯ್ಟ್ ಇಡಬೇಕು. ಸೊ ಇವಳು ಇಷ್ಟು ದಿನ ಇವಳು ಕೂತ್ಕೊತಿದ್ಲು, ಇವತ್ತು ಇವಳು ಕೂರಲ್ಲ. ಅದಕ್ಕೆ ಸುಳ್ಳು. ಇದರಲ್ಲಿ ನೀರು ತುಂಬಿ ಇಡೋಣ. ಆದರೆ ಈಗ ತಲೆ ಕೆಡ್ತಿರೋದೇ ಬಾರ್ಬಿಕ್ಯೂಗೆ ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ. ತಲೆ ವರ್ಷ ವೀಡಿಯೋ ಪಕ್ಕ 2 ಪಾರ್ಟಾಗೆ ಬರೋದು. ಈಗಲೇ ನೋಡಿ, ಈಗಲೇ ಒಂದು 23 ಮಿನಿಟ್ಸ್ ಐತೆ. ಈಗ ಇನ್ನು ಮಾಡಿ ತಿನ್ನಿ ರಿವ್ಯೂ ಹೇಳೋಷ್ಟರಲ್ಲಿ ಒಂದು 30 ಮಿನಿಟ್ಸ್ ಆಗುತ್ತೆ. ಸೊ 15 ಮಿನಿಟ್ಸ್. ಆಮೇಲೆ ನೀನು ಜೆರಾಕ್ಸ್ ಮೇಲೆ ಮಾಡ್ಸೋಕೆ ಹೋಗ್ಬೇಕು. ಕರೆಕ್ಟ್ ವಯಸ್ಸು. ಅದು ಲಾಗ್ ಮಾಡ್ತೀನಿ ಎಲ್ಲ ಗೊತ್ತಿಲ್ಲ. ಸೊ ಫ್ರಿಡ್ಜಲ್ಲಿ ನೋಡ್ತೀನಿ. ತಲೆ ಕೆಟ್ಟರೆ ಕೈಲಿ ಇಟ್ಕೊಂಡು ಸುಟ್ಬಿಡ್ತೀನಿ ನಾನು ಒಂಥರ, ಹಂಗೆ ನಾನು ಸೈಕು ಸುಡು. ಮತ್ತೆ ಅದೇ ತಲೆ ಕೆಟ್ಟಿಲ್ವಲ್ಲ ಈಗ, ಕೆಡೋದು ಇಲ್ಲ ಹಂಗಾಗಿ. ಮೆಕ್ಯಾನಿಕಲ್ ಇಂಜಿನಿಯರ್ ಒಂದು ಚುಚ್ಚಕ್ಕೆ ಸಿಗ್ತಾರಲ್ಲ. ಏನು ಮಾಡೋದಿಲ್ಲ ಇವಾಗ. ತವ ಮೇಲೆ ಹಾಕ್ಬಿಡ್ಲ ಗೈಸ್. ಪ್ಲಾನ್ ಚೇಂಜ್. ಬಾರ್ಬಿಕ್ಯೂ ಚಿಕನಿಂದ ಚಿಕನ್ ಲಿವರ್ ಫ್ರೈ. ಯಾವ್ದ್ರಲ್ಲಿ ಮಾಡ್ತಾರೆ ಅದನ್ನೇ ಮತ್ತೆ ತೊಳಿಬೇಕಿಲ್ಲ. ಹೊಣೆಯಾರು ಇಲ್ಲಿ ಎಲ್ಲ ನಮ್ಮೂರು. ಲಿರಿಕ್ಸ್ ಗೊತ್ತಿಲ್ಲ. ಇವಾಗ ನಾನು ಬಿಗ್ ಬಾಸ್ ಅಲ್ಲಿ ಹನುಮಂತ ಹೊಡಿಸ್ಕೊಂಡು ನೀರು ಸೋರ್ಲಿ. ಸೊ ತವಾ ಚಿಕನ್ ಫ್ರೈ. ಚಿಕನಾ? ಲಿವರ್ ಫ್ರೈ. ಲಿವರ್ ಏನ್ದಿದೆ? ಚಿಕನ್. ಮತ್ತೆ ಅದನ್ನ ಸ್ಮಾಲ್ ಚಾಪ್ಸ್ ಮಾಡಿ. ಇವಾಗ ಡಿಶ್ನೇ ಚೇಂಜ್ ಮಾಡಿದ್ದೀನಿ ನಾನು. ಎಲ್ಲ ಚಾಪ್ಸ್ ಮಾಡಿ ಸಿಗ್ತೀನಿ. ಹಿಂಗೆ ಅಂದಿದ್ರೆ ಗುಂಡ್ಕಾನು ಹಾಕ್ಸ್ಕೊತೀನಲ್ಲಪ್ಪ. ಕರೆಕ್ಟ್, ನಾನಲ್ಲ ತಂದಿರೋದು. ರೈಸ್ ಚಾಪಿಂಗ್ ರೆಡಿ, ಅಲ್ಲ ಚಾಪಿಂಗ್ ಸ್ಟಾರ್ಟ್. ಹಣೆ ಬರಕ್ಕೆ ಹೊಣೆಯಾರು. ಅದೊಂದು ಪ್ರಾಬ್ಲಮ್ಮು. ಒಂದು ಹಾಡು ಕೇಳ್ಬಿಟ್ರೆ ಆ ದಿನ ಫುಲ್ಲು ಅದೇ ಇರ್ತದೆ ತಲೆಗೆ. ನನಗೆ ಬರೋದಲ್ಲದೆ ನಾನು ಸುತ್ತಮುತ್ತವರೆಗೂ ಅದೇ ಹಾಡು ಹಬ್ಬಿಸ್ತೀನಿ. ಹಾಂ ಸರಿ. ಡಿಶಸ್ ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು. ಅಂದರೆ ನಾನು ಇದನ್ನ ರೋಡ್ ಸ್ಟೈಲ್ ಇದ್ದೀನಿ. ರೋಡ್ ಸ್ಟೈಲ್ ನಾಗರಬಾವಿ ನೋಡಿದೆ. ಸೊ ಅದನ್ನೇ ಕಾಪಿ ಮಾಡ್ತಾ ಇದ್ದೀನಿ. ಇವತ್ತೇನೋ ಆಗ್ಬಿಟ್ಟೈತೆ ಗೈಸಿನ್ಗೆ. ಎಕ್ಸ್ಟ್ರಾ ತೆಗಿಸ್ತಾನೆ, ರೋಡ್ ಸ್ಟೈಲ್ ಮಾಡಿಸ್ತಾನೆ. ಇಷ್ಟು ಈರುಳ್ಳಿ ಸಾಕು. ಇದು ಒಂಚೂರು ಲೈಟಾಗಿ ಕರ್ಬೇವಿನ ಸೊಪ್ಪು, ಒಂದು ಹಸಿಮೆಣಸಿನ್ಕಾಯಿ, ಇದು ಕೊತ್ತಂಬರಿ, ಇದು
ಹಸಿಯ ಮೆಣಸಿನಕಾಯಿ. ಕರ್ಬೇವಿನ ಸೊಪ್ಪಿಲ್ಲವಾ? ಕಣ್ಕಾಣಿಸಲ್ವಾ? ಹ್ಞೂ, ಇದರಲ್ಲೇ ಐತೆ. ಸಾರಿ, ಖಾಲಿನೇ ಮಾಡ್ತೀನಿ. ಬಿರಿಯಾನಿ ಡನ್. ಅದು ಬರೀ ದಮ್ ಕಟ್ತಾ ಇದೆ ಅಷ್ಟೇ ಗೈಸ್. ನಾನು ಬಿರಿಯಾನಿ ತಿನ್ನೋಕ್ಕೆ ಕಾಯ್ತಾ ಉಂಟು ಕಸ. ಇವತ್ತು ಆ್ಯಕ್ಚುಲಿ ಮಟನ್ ಬಿರಿಯಾನಿ ಮಾಡೋ ಪ್ಲ್ಯಾನ್ ಇತ್ತು. ಅನ್ಫಾರ್ಚುನೇಟ್ಲಿ ಆಗಿಲ್ಲ. ವಾವ್, ವಾಟ್ ಅ ಇಂಗ್ಲಿಷ್ ಗಾಯ್. ಅನ್ಫಾರ್ಚುನೇಟ್ಲಿ ಅಂತ ಇನ್ನೇನು ಸೈನ್ಸ್ ಸ್ಟೂಡೆಂಟ್ ಅಂತ ಪ್ರೂವ್ ಮಾಡ್ತಾಳೆ. ಸೈನ್ಸ್ ಸ್ಟೂಡೆಂಟ್ ಅದೇನು ಮಾಡೋದು? ತರೋಣ. ಫಿಸಿಕ್ಸ್ ಒಂದು ಎಕ್ಸ್ಪೆರಿಮೆಂಟಲ್ ಸಾಕು, ಫಸ್ಟ್ ಬಂತು. ಪ್ರಾಕ್ಟಿಕಲ್ ಮಾಡಿಸೋದು ಗೊತ್ತಿಲ್ಲ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಈ ಪ್ರಾಕ್ಟಿಕಲ್ಸ್ ಗೊತ್ತಿಲ್ಲ. ಇದಕ್ಕೂ ಸೆಕೆಂಡ್ ನಿಮಗೆ ಸ್ಮಾಲ್ ಚಾಪ್ಸ್ ಮಾಡಬೇಕು ಹಸಿಮೆಣಸಿನ್ಕಾಯಿನ, ಆಯಿತಾ? ಸೊ ಈಗ ಸ್ಟವ್ ಚೇಂಜಾ? ದಿಸ್ ಬಿರಿಯಾನಿ ಗೋಸ್ ಟು ಡೌನ್. Okay, now tawa on this side, stove washing, oil pouring. ಎಲ್ಲ ಸ್ಟೈಲಾಗಿ ಮಾಡ್ತೀನಿ ಸವಾಗೆ, ಒಂದು ಮಜಾ. ಇದು ನಿಜ ಏನು ಬರುತ್ತೆ ನನಗೆ ಗೊತ್ತಿಲ್ಲ. ಇದು ನ್ಯೂ ಡಿಶ್, ಇನ್ವೆನ್ಷನ್. ಫಸ್ಟು ಹಸಿಯ ಮೆಣಸಿನಕಾಯಿಯನ್ನು ಒಂದು ಎಲ್ಲ ಕಡೆ ಎಣ್ಣೆ ಇರುವುದ್ರ ಮೇಲೆ ಬಿಡಬೇಕು. ಕಾಯಿ ನೀರು. ಸೊ ಇದು ಇದಾಗುತ್ತೆ, ಅದಕ್ಕೆ ಎಣ್ಣೆ ಹಾಕ್ಕೋತೀವಿ. ಪಾಸ್ ಮಾಡಿ ಆಗ್ತೆ ಕಣೋ. ಹಾಕಿದ್ರೆ ಇದಕ್ಕೂ ಹಾಕೋಣ. ಲೈಟಾಗಿ ಉಪ್ಪು ಹಾಕೋಣ, ಆಮೇಲೆ ಲೈಟಾಗಿ ಪೆಪ್ಪರ್ ಹಾಕೋಣ. ಸಾಕು, ಸೀದಾಗಿದೆ. ನೆಕ್ಸ್ಟು ಇರುವ ಕರ್ಬೇವಿನ ಸೊಪ್ಪನ್ನು ಹೀಗೆ ಹಾಕಿ ಹೀಗೆ ಮಾಡಿ ಲಿವರ್ ಹಾಕೋಣ. ಇದು ಫುಲ್ಲು ಲಿವರ್. ಅವ ನಮಗೆ ಕಾಟೋದು. ಕಣ್ಣಲ್ಲಿ ನೀರು ಚೂಸ್ಕೊಂಡು ನಿದ್ದೆ ಮಾಡ್ತೀನಿ. ಕಣ್ಣಲ್ಲಿ ಗೊತ್ತಲ್ಲ, ಮೂಗಲ್ಲಿ ಗೊತ್ತೈತೆ. ಬರ್ತಿದೆ. ಗೈಸ್, ನಮ್ಮಮ್ಮ ಅಲ್ಲಿಂದ ಆಡ್ಕೋತಾರೆ ಪ್ರೇಕ್ಷನ್ ಕ್ಯಾಮ್ರಾ ಸ್ಕಿಲ್ಸ್. ಸಣ್ಣ ಹಾಕಿರ್ತೀವಿ. ಆಗಿಲ್ಲ, ಮಾಡಿರತ್ತೆ ನೀನು. ಈ ಲಿವರ್ ಫ್ರೈ ಒಬ್ರಿಗೆ ಇದರಲ್ಲಿ ಯಾರು ತಿನ್ನೋದು, ಯಾರು ತಿನ್ನೋದು? ಲಿವರ್ ಬಾರ್ಬಿಕ್ಯೂ ಮಾಡೋಣ ಅಂತ ಚುಪ್ಸಕ್ಕಿಲ್ಲ ಮರ್ತೋಗ್ಬಿಟ್ಟಿದ್ವಿ. ಯಾವ್ದು ಕಾಲ್ ಪೀಸ್ ಲಿವರ್ನ ವೇಸ್ಟ್ ಮಾಡಿಲ್ಲ, ಒಂದು ಜೀವನ ಬೆಲೆ ಕೊಟ್ಟಿದ್ದೀನಿ. ಗೈಸ್, ಆ ಸಂಡೇ ವಿತೌಟ್ ಅ ನಾನ್ ವೆಜ್ ಇಸ್ ಅ ಸಂಡೇ ವೇಸ್ಟ್. ಇದು ನನ್ನ ಪಾಲಿಸಿ. ಜೀವನದಲ್ಲಿ ನಾನು ತುಂಬ ವರ್ಷದಿಂದ ಫಾಲೋ ಮಾಡ್ಕೊಳ್ತಾರೋ ಪಾಲಿಸಿ ಇದೆ. ಡೈಲಿ ತಿಂತೀನಿ, ಆದರೂ ಸಂಡೇ ತಿನ್ನಲೇಬೇಕು. ಸೂಪರ್ ಫ್ಯಾಂಟಾಸ್ಟಿಕ್ ಲಿವರ್ ಫ್ರೈ ರೆಡಿ. ಇದು ಚೆನ್ನಾಗಿದೆ. ಯಾರ್ದಾನ ಬಾರ್ಬಿಕ್ಯೂ ಫಿಲ್ಲಲ್ಲಿ ಇದು ಮಾಡಿ ಸೂಪರ್ ಆಗಿದೆ.
ಸೀರಿಯಸ್ಲಿ ಸೂಪರ್ ಸ್ಮೆಲ್. ಬಿರಿಯಾನಿ ರೆಡಿ, ಲಿವರ್ ಫ್ರೈ ರೆಡಿ. ತಿನ್ನೋದಷ್ಟೇ. ಈಗ ಎಲ್ಲಾದ್ರೂ ರಿವ್ಯೂ ಕೇಳಬೇಕು. ತಿನ್ಬಿಟ್ಟು ತರೋಣ. ಯಮ್ಮಿ, ಸೋ ಯಮ್ಮಿ. ಅದೇನೋ ಗೊತ್ತಿಲ್ಲ, ಮೈಸೂರು ಬಂದ ಮಾತ್ರ ಕೋಲ್ಡ್ ಆಗುತ್ತೆ. ಅದು ಬೇರೆ ನಾನು ಕೆಳಗೆ ಮಾಡ್ಕೊಬಿಟ್ಟೆ. ನೈಟೆಲ್ಲ ನಿದ್ದೆ ಮಾಡಿದೆ. ಕೆಳಗೆ ಅಂದರೆ ಬೆಟ್ಟ ಹಾಸ್ಕೊಂಡ್ಬಿಟ್ಟಿದ್ದೀನಿ ಅದ್ರ ಮೇಲೆ. ಓಕೆ, ಲಿವರ್ ಫ್ರೈ ರೆಡಿ. ಸೋ ಯಮ್ಮಿ. ಲೋಯಿಶ್ ಎಲ್ಲ ಹೇಳ್ಬೇಕಂದ್ರೆ ಕ್ರೇಜಿ ಆಗಿದೆ ಗಾಯ್ಸ್. ಇನ್ನ ಏನು ಟೇಸ್ಟ್ ಗೊತ್ತಾಗುತ್ತೆ, ಖಾರ ಐತಿ ಸ್ವಲ್ಪ. ಓಕೆ, ತಿನ್ಬಿಟ್ಟು ರಿವ್ಯೂ ಸಿಗೋಣ. ಬಿರಿಯಾನಿ ಕುಕ್ಕಡ್ ಬೈ ಮೀ. ಎಲ್ಲ ಹೇಳ ಕುಕ್ಕಡ್ ಬೈ ಮೀ ಅದು ಬರುತ್ತೆ ವಾಯ್ಸ್ ಆ ಕಡೆ. ಫಸ್ಟು ಟೇಸ್ಟ್ ಮಾಡ್ತಾರೆ ನಮ್ಮ ಮಮ್ಮಿ. ಓಕೆ, ಇವಾಗ ನಮ್ಮ ಮಮ್ಮಿ ಟೇಸ್ಟ್ ಮಾಡೋಣ. ಈರುಳ್ಳಿ ಬೇಕಮ್ಮ? ಆ್ಯಕ್ಚುಲಿ ಫಸ್ಟ್ ಟೈಮ್ ಅಲ್ಲ, ಸುಮ್ಮನೆ ಅಷ್ಟೇ ಫಾರ್ಮಾಲಿಟೀಸ್ಗೆ. ಲಿವರ್ ಫ್ರೈ ರೆಡಿ. ವಿಸಿಟ್. ನೀವು ತಾಳೆ ಸಾಕು. ನಿಮಗೆ ಬಿರಿಯಾನಿ ಹೆಂಗೈತೆ? ಚೆನ್ನಾಯ್ತಾ? ಸೂಪರಾ? ಇನ್ನೊಂದ್ಸಲ ಹೇಳು. ಓಕೆ ಗೈಸ್, ತಿನ್ಬಿಟ್ಟು ಆಮೇಲೆ ಸಿಗೋಣ. ಇಟ್ಸ್ ಮೈ ಟೈಮ್ ಟು ಈಟ್ ಆ್ಯಂಡ್ ಟೇಸ್ಟ್. ನೋಡೋಣ. ಮಸ್ತ್ ಗೈಸ್. ಒಂದು ಹೋಟ್ಲ್ ಓಪನ್ ಮಾಡಿಬಿಟ್ರೆ ಮಸ್ತಾಗಿ ಕೊಡುತ್ತೆ ಈ ಬಿರಿಯಾನಿ ಮಾತ್ರ. ಆಸ್ ಆಲ್ವೇಸ್ ಸೂಪರ್. ನೆಕ್ಸ್ಟು ಅದು ಎಕ್ಸ್ರೇಗೆ ಹೋಗ್ಬೇಕು. ಹೋಯ್ತಾ ಸಿಗೋಣ. ಇನ್ನು ಮಟನ್ ತರಬೇಕು, ಸಾಂಬಾರು ಮಾಡಬೇಕು. ಸಿಗುವ. ಸೊ ಗೈಸ್, ಟೈಮ್ ಬಂದು 12:30. ಸೊ 2 ಗಂಟೆಗೆ ಅಷ್ಟೊಂದು ಎಕ್ಸ್ರೇ ಕ್ಲೋಸ್ ಆಗೋಗ್ತಿದೆ. ಇವಾಗ ಅಷ್ಟರಲ್ಲಿ ಎಕ್ಸ್ರೇ ಮಾಡಿಸ್ಕೊಂಡು ಬರಬೇಕು. ನಮ್ಮ ಮಮ್ಮಿ ಗಾಡಿ ಇಟ್ಕೊತಿದ್ದೀನಿ. ನನ್ನ ಹಾಕಿ ಧೂಳು ಹಿಡ್ದು ಗಬ್ಬ ಆಗ್ಬಿಟ್ಟಾಳೆ. ಬಂದು ಅವರು ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸಿ ನಾಳೆ ಬೆಂಗಳೂರಿಗೆ ಇಟ್ಕೋಬೇಕು ಬ್ಲ್ಯಾಕಿನ. ನೋಡುವ, ಫೋನ್ ಮಾಡಬೇಕು. ಎಲ್ಲಿ ಅಂತ ಗೊತ್ತಿಲ್ಲ. ಎಕ್ಸ್ಟ್ರಾ ಹೋಗಿ ನೋಡೋಣ. ಗೈಸ್, ನಮ್ಮ ಮಮ್ಮಿನೇ ಬಂದರು. ಅಷ್ಟರಲ್ಲಿ ಹೋಯ್ತಾ ಇದೆ. ನಮ್ಮ ಮಮ್ಮಿನೇ ಬಂದರು. ಸರಿ, ಒಟ್ಟಿಗೆ ಹೋಗೋಣ ಅಂದರು. ಅದಕ್ಕೆ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ಒಟ್ಟಿಗೆ ಹೋಗ್ತೀವಿ ಇಬ್ಬರು. ನಮ್ಮ ಏರಿಯಾ ರೋಡ್ ನೋಡಿ ಗೈಸ್. ಅಯ್ಯಪ್ಪ, ನಾನು ಉದ್ದಾಗಿಂದಾನು ನಮ್ಮ ಏರಿಯಾ ರೋಡ್ಗಳು ಹಿಂಗೇ ಐತೆ. ಗೈಸ್, ಒಳಗೆ ಬಂದ್ವಿ. 10 ಮಿನಿಟ್ಸ್ ಅಂದಿದ್ದಾರೆ. ಏನು ಯೂಟ್ಯೂಬಾ? ನಮ್ಮ ಮಮ್ಮಿ ನನ್ನ ಬ್ಲಾಗ್ ಈಗ ನೋಡ್ತೀವಿ. ಈ ಸಲ ಮಗುನ ಕೇಳಬೇಕು. ಬಂದ ತಕ್ಷಣ ಮೆಸೇಜ್ ಬರೋದು. ಮೆಸೇಜ್ ಕೊಡಿ ಬಂದ ತಕ್ಷಣ, ನಾನು ಹಾಕಿದ ತಕ್ಷಣ. ಇವಾಗ ನಮ್ಮ ಮಮ್ಮಿ ನನ್ನ ಬ್ಲಾಗ್ ನೋಡ್ತಾರೆ ಗೈಸ್. 10 ಮಿನಿಟ್ಸ್ ಅಂದಿದ್ದಾರೆ. ಮಾಡ್ಸೋಣ ಗೈಸ್. ಎಕ್ಸ್ರೇ ಡನ್. ಇವಾಗ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಬೇಕು. ಏನು ಹೇಳ್ತಾರೆ ಕೇಳಬೇಕು. ಆಪ್ರೇಷನ್ ಗಿಫ್ರೇಷನ್ ಅಂದರೆ ಬಾಸ್ ಏನು ಮಾಡೋಕ್ಕಾಗಲ್ಲ. ಹೋಗಿ ನೋಡೋಣ ಗೈಸ್. ನೋಡ್ಬೋದು, ಇರೋ ನಿಮಿಷ ತೋರಿಸ್ತೀನಿ. ಈ ಹಲ್ಲು ಎರಡು ಹಿಂಗೆ ಸ್ಟ್ರೈಟ್ ಹುಟ್ಟೋ ಬದಲು ಕ್ರಾಸ್ ಹುಟ್ಬಿಟ್ಟವೆ. ಇದರಿಂದನೇ ನೋವು ಜಾಸ್ತಿ. ಹಿಂಗೆ ನೋಡೋದು ಹೆಂಗೋ ನೋಡ್ತಾರೆ ಅದನ್ನು. ಈ ಹಲ್ಲು ಕ್ರಾಸ್ ಹುಟ್ಬಿಟ್ಟವೆ. ಅದಕ್ಕೋಸ್ಕರ ನೋವು. ಡಾಕ್ಟ್ರ್ ಇಲ್ಲ. ಮತ್ತೆ ನಾಳೆ ಹೋಗಿ ತೋರಿಸ್ಕೊಂಡು ಬೆಂಗಳೂರು. ಗಾಯ್ಸ್, ಬೆಂಗಳೂರಿಗೆ ಹೋಯ್ತಿದ್ದೆ. ಚಪ್ಪಲಿ ಬಿದ್ದೋಗ್ಬಿಡ್ತು ಹೈವೇಲಿ. ಅಲ್ಲೈತೆ, ಹೋಗಿ ಎತ್ಕೋಬೇಕು. ಇಷ್ಟೊಂದು ಗಾಡಿಗಳು ಬರ್ತಾಯಿದೆ ಗಾಯ್ಸ್, ಎತ್ಕೋಬೇಕು.
ಆ ಕಡೆನೂ ಬರ್ತಾರೆ ಈ ಕಡೆನೂ ಬರ್ತಾರೆ. ಓಕೆ ಟವೇರ ಹೋದ್ಮೇಲೆ ಗೈಸ್ ಡನ್. ಗೇರ್ ಸ್ಟೈಲಾಗಿ ಹಿಂದೆ ಕಾಲು ತೆಗಿಯೋದು ಬಿಡೋಗ್ಬಿಟ್ಟು. ಓಕೆ ಆನ್ ದಿ ವೇ ಟು ಬ್ಯಾಂಗ್ಳೂರ್.